ಒಂದು ಭಾಗವಾಗಿರೋ ಸರ್. ಒಬ್ಬರೇ ಒಂದು ಘಟನೆ ಆಯಿತು, ಒಂದು ಬಾಲಕಿ ಹತ್ಯೆ ಆಗಿದೆ. ಯಾವುದೋ ಬೇರೆ ರಾಜ್ಯದಲ್ಲೂ ಕೆಲಸ ಸೇರ್ಕೊಳ್ಳೋದಿಲ್ಲ, ಅದರ ಬಗ್ಗೆ ನಿಖರವಾದ ಮಾಹಿತಿ ಇರಲಿಲ್ಲ. ಇವತ್ತಿನ ಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಆಯಿತಾ? ಸರ್ಕಾರ ನೋಟಿಸ್ ಮಾಡುತ್ತೆ ಅಲ್ಲ, ಅದರ ಬಗ್ಗೆ ಚರ್ಚೆ ಮಾಡಿದೀವಿ. ಏನಾಗಿದೆ, ಸಮರ್ಪಕವಾಗಿ ಪ್ಯಾನ್ ಕರ್ನಾಟಕ ಯಾರು ಬೇರೆ ಬೇರೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಅವ್ರನ್ನ ನಾವು ಪತ್ತೆ ಹಚ್ಚಬೇಕು, ಯಾವ ಇಲಾಖೆಯಲ್ಲಿ, ಅಥವಾ ಈಗ ನಮಗೆ ಆರ್ಗನೈಸ್ ಸೆಕ್ಟರ್ ಬಂದ್ರೆ ಈಸಿ. ಈ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಬರ್ತಾರೆ, ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ಅದನ್ನ ಹೆಂಗ್ ಕಂಡುಹಿಡಿಬೇಕು, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹೆಂಗ್ ಬರ್ತಾರೆ, ಹೆಂಗ್ ಕಂಡುಹಿಡಿಬೇಕು ಅನ್ನೋದಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು. ಆದ್ರೆ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಅವರಿಗೆ ನಿಮ್ಮ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ, ಯಾರ್ಯಾರು ಬರ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಯಾರು ಬರ್ತಾರೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಲ್ಲ, ಮಾಡಿದ್ದಾರೆ. ಆಬ್ವಿಯಸ್ಲಿ ಇದು ಆರ್ಗನೈಸ್ ಸೆಕ್ಟರ್ ಇದೆ, ರಿಸೀವ್ ಮಾಡೇ ಮಾಡ್ತಾರೆ. ಬಟ್ ನಮಗೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇದ್ರ ಜೊತೆಗೆ ಅನ್ಆರ್ಗನೈಸ್ ಸೆಕ್ಟರ್ ನಮ್ಮ ಮನೆ ಮುಂದೆ ನಿಮ್ಮ ಮನೆಯಲ್ಲಿ ಕೆಲಸ ಬಂದು ಬಿಹಾರ್ನವ್ರು UP ಅವ್ರು ಮಾಡ್ತಾರೆ. ಅದು ಸಂಪೂರ್ಣ ಮಾಹಿತಿ ನಮಗೆ ಸಿಗಲ್ಲ, ಇಲಾಖೆಗೆ ಸಿಗಲ್ಲ, ಸರ್ಕಾರಕ್ಕೂ ಸಿಗಲ್ಲ. ಇದು ಸಮರ್ಪಕವಾಗಿ ಚರ್ಚೆ ಮಾಡಿ ಇದು ಕಾನೂನೇ ತರಬೇಕು. ಅಂದ್ರೆ ಎವ್ರಿ ಪರ್ಸನ್ ಹೂ ಇಸ್ ಕಮಿಂಗ್ ಬೇರೆ ಸ್ಟೇಟ್ಲಿಂದ ಇಂಟರ್ ಸ್ಟೇಟ್ಲಿಂದ ಯಾರೇ ಒಬ್ಬರು ಲೇಬರ್ ಬರ್ತಾ ಇದ್ದಾನೆ ಅಂತಂದ್ರೆ ಇದು ಕೇವಲ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲ, ಸರ್ಕಾರದ ಜೊತೆಗೆ ಎಲ್ಲ ಇಲಾಖೆಯವರು ಇದನ್ನ ಯಾವ ರೀತಿ ನಾವು ಮಾಡಬೇಕನ್ನೋದಕ್ಕೆ, ಕಡಿವಾಣ ಯಾವ ರೀತಿ ಅಂದ್ರೆ ಮಾಹಿತಿ ಯಾವ ರೀತಿ ಪಡಿಬೇಕನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು. ರೋಬೋಸ್ಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ತರಬೇಕು. ಅದು ಬರೀ ನನ್ನ ಇಲಾಖೆಯಿಂದ ಮಾತ್ರ ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ಇಲಾಖೆಯ ಪ್ರಮುಖವಾಗಿ ನಾನು ಮೂವ್ ಮಾಡಿದ್ರು ಕೂಡ ಐ ರಿಕ್ವೈರ್ ಆಲ್ ದ ಸಪೋರ್ಟ್. ಯಾಕಂದ್ರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಬೇಕು, IT ಡಿಪಾರ್ಟ್ಮೆಂಟು, ID ಡಿಪಾರ್ಟ್ಮೆಂಟ್, ಎಲ್ಲ ಇಲಾಖೆಗಳು ಬೇಕಾಗುತ್ತೆ. ಸರ್ಕಾರದ ಸಂಪೂರ್ಣವಾಗಿ ಇದಕ್ಕೊಂದು ಸಮರ್ಪಕವಾದಂಥ ಮುಂದೆ ಬರ್ತಾ ದಿನಗಳಲ್ಲಿ ಇದನ್ನ ಚರ್ಚೆ ಮಾಡಿ ವಿ ಹ್ಯಾವ್ ಟು ಆಕ್ಚುಲಿ ಹ್ಯಾವ್ ಲಾಟ್ ಆಫ್ ಇನ್ಪುಟ್ಸ್ ಬೇಕು. ಯಾಕಂದ್ರೆ ಒಬ್ಬರು ಮಾಹಿತಿ ಹೆಂಗ್ ಬರಬೇಕು, ಎಲ್ಲಿ ಪರ್ಮಿಷನ್ ಕೊಡಬೇಕು, ಈಗ ಯಾರೋ ಬಂದ್ರು, ಈಗ ಅಗ್ರಿಕಲ್ಚರ್ ಲೇಬರು ಹೆಂಗ್ ಬರ್ತಾನೆ, ಹೆಂಗ್ ಹೋಗ್ತಾನೆ, ಏನ್ ನಾವು ಚೆಕ್ ಪೋಸ್ಟ್ ನಲ್ಲಿ ವೆರಿಫೈ ಮಾಡಬೇಕಾ, ಏನ್ ಚೆಕ್ ಪೋಸ್ಟ್ ನಲ್ಲಿ ಎವ್ರಿಬರಿಗೆ ಫ್ರಿಸ್ಕ್ ಮಾಡಬೇಕಾ, ಬಸ್ನಲ್ಲಿ ಬರೋರಿಗೆ ಚೆಕ್ ಮಾಡಬೇಕಾ, ಹೆಂಗ್ ಚೆಕ್ ಮಾಡಬೇಕು ಅನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಇವತ್ತೇ ಸಂಪೂರ್ಣವಾಗಿ ಅದಕ್ಕೆ ಉತ್ತರ ಕೊಡಕ್ಕೆ ಬರೋದಿಲ್ಲ. ಆದ್ರೆ ಯಾರ್ಯಾರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ದಾರೆ ನಮ್ಮಲ್ಲಿ ಅವರಿಗೆ ತಾಕೀತು ಮಾಡಿದೀವಿ. ಕಾಂಟ್ರಾಕ್ಟ್ ಲೈಸೆನ್ಸ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ಸ್ಫೋರ್ತ್ ನಮಗೆ ಸಂಪೂರ್ಣವಾದ ಮಾಹಿತಿ ಸರ್ಕಾರ ಕೊಡಬೇಕಂತ ಹೇಳಿ ನಾವು ಹೇಳಿದ್ವಿ.